ಜನ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ಗುಂಡಿನ ದಾಳಿಗೆ ಪ್ರತೀಕಾರ ತೀರಿಸಿಕೊಂಡು ಪಾಕಿಸ್ತಾನ ಅಡಗುತಾಣಗಳ ಮೇಲೆ ಆಪರೇಷನ್ ಸಿಂಧೂರದ ಮೂಲಕ ಏರ್ ಸ್ಟ್ರೈಕ್ ನಡೆಸಿದೆ. ಇಡೀ ದೇಶಕ್ಕೆ ಇದರ ಮಾಹಿತಿಯನ್ನ ವಿವರಿಸಿದ ಕರ್ನಲ್ ಸೋಫಿಯಾ ಖುರೈಶಿ ಬೆಳಗಾವಿಯ ಸೊಸೆಯಾಗಿದ್ದು, ಇದರಿಂದಾಗಿ ಬೆಳಗಾವಿಗರ ಗತ್ತು ಇನ್ನಷ್ಟು ಹೆಚ್ಚಾಗಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ತಾಲೂಕಿನ ಪೆಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋದ 26 ಜನರನ್ನ ಉಗ್ರರು ಗುಂಡಿಕ್ಕಿ ಹತ್ಯೆ ಮಾಡಿದ್ದರು. ಭಾರತೀಯ ನಾರಿಯರ ಸಿಂಧೂರವನ್ನ ಅಳಿಸಿದ ಉಗ್ರರಿಗೆ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ನ ಮೂಲಕ ತಕ್ಕ ಉತ್ತರವನ್ನ ನೀಡಿದೆ. ಉಗ್ರರ 9 ಅಡಗುದಾಣಗಳ ಮೇಲೆ ದಾಳಿ ಮಾಡಿದ್ದನ್ನ ಎಳೆ ಎಳೆಯಾಗಿ ವಿವರಿಸಿದ್ದು ಬೆಳಗಾವಿಯ ಸೊಸೆ ಕರ್ನಲ್ ಸೋಫಿಯಾ ಖುರೈಶಿ ಎನ್ನುವುದು ಭಾರತೀಯರ ಹೆಮ್ಮೆಯಾಗಿದೆ. ಬಹುರಾಷ್ಟ್ರೀಯ ಸೇನಾ ತುಕಡಿ ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳಾ ಅಧಿಕಾರಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಸೋಫಿಯಾ ಪತಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದ ನಿವಾಸಿಯಾಗಿದ್ದಾರೆ. ಪತಿ ಪತ್ನಿ ಇಬ್ಬರು ಭಾರತೀಯ ಸೇನೆಯಲ್ಲಿ ಕರ್ನಲ್ ಆಗಿ ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ಸೋಫಿಯಾ ಪತಿ ತಾಜುದ್ದೀನ್ ಬಾಗೇವಾಡಿ ಸಹ ಕರ್ನಲ್ ಆಗಿದ್ದಾರೆ. ಕಳೆದ 2015ರಲ್ಲಿ ಮದುವೆಯಾಗಿರುವ ತಾಜುದ್ದೀನ್ ಸೋಫಿಯಾ ಅವರದ್ದು ಪ್ರೇಮ ವಿವಾಹ. ಕರ್ನಲ್ ಸೋಫಿಯಾ ಮೂಲತಃ ಗುಜರಾತ್ ರಾಜ್ಯದ ಬರೋಡಾದವರು. ಸದ್ಯ ಸೋಫಿಯಾ ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪತಿ ತಾಜುದ್ದೀನ್ ಬಾಗೇವಾಡಿ ಸಹ ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಇನ್ನು ಸೋಫಿಯಾ ಮಾವನವರಾದ ಗೌಸಾಬ್ ಬಾಗೇವಾಡಿ ಅವರು ದೇಶದೆಲ್ಲೆಡೆ ಆಗುತ್ತಿರುವ ಸೊಸೆಯ ಖ್ಯಾತಿಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಸೊಸೆ ನಮ್ಮ ಊರು ಕರ್ನಾಟಕದ ಗೌರವ ಹೆಚ್ಚಿಸಿದ್ದಾಳೆ. ದೇಶದ ಸಲುವಾಗಿ ದುಡಿಯಿರಿ ಎಂದು ಮಕ್ಕಳಿಗೆ ಹೇಳಿದ್ದೆ. ಮಕ್ಕಳು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ವಾಮೀಜಿಗಳು, ಜನರು, ಗಣ್ಯರು ಎಲ್ಲರೂ ಗೌರವ ಸಲ್ಲಿಸುತ್ತಿದ್ದಾರೆ. ಪಾಕಿಸ್ತಾನ ಹೇಡಿಯ ಹಾಗೆ ಹಿಂದಿನಿಂದ ದಾಳಿ ಮಾಡಿದೆ. ಅವರಿಗೆ ನಮ್ಮ ಸೈನಿಕರು ತಕ್ಕ ಪಾಠ ಕಲಿಸಿದ್ದಾರೆ. ಪಾಕಿಸ್ತಾನದವರಂತೆ ಮೂರ್ಖರು ಯಾರೂ ಇಲ್ಲ. ಭಾರತದಲ್ಲಿ ನಾವೆಲ್ಲ ಸಮಾಜದವರ ಜೊತೆಗೆ ಕೂಡಿ ಬಾಳುತ್ತಿದ್ದೇವೆ. ಮಕ್ಕಳಿಗೂ ಅದನ್ನೇ ಹೇಳಿರುವೆ ಎಂದರು. ಬನ್ನಿ ಈ ಕುರಿತು ನಮ್ಮ ಪ್ರತಿನಿಧಿ ರಾಜು ಬಾಗಲಕೋಟೆ ಅವರಿಂದ ಪಡೆಯೋಣ ಹೆಚ್ಚಿನ ಮಾಹಿತಿಯನ್ನ. ಬುಧವಾರ ಬೆಳಗಿನ ಜಾವ ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮಹಿಳಾ ಸಿಬ್ಬಂದಿಯಾದಂತ ಸೋಫಿಯಾ ಖುರೇಶಿ ಅವರು ಮಹಿಳಾ ತಂಡವನ್ನು ಮುನ್ನುಗ್ಗಿಸಿ ನಮ್ಮ ಭಾರತ ದೇಶದ ವತಿಯಿಂದ ಪಾಕಿಸ್ತಾನದ ಮೇಲೆ ಮತ್ತು ಪಾಕಿಸ್ತಾನ ಭಯೋತ್ಪಾದಕರ ಅಡಗು ಸ್ಥಾನಗಳ ಮೇಲೆ ಗುಂಡಿನ ದಾಳಿ ನಡೆಸಿ ಹಲವಾರು ಜನರ ಸಾವಿಗೆ ಕಾರಣದಂತ ಖುರೇಶಿ ಅವರು ನಮ್ಮ ಬೆಳಗಾವಿ ಜಿಲ್ಲೆಯ ಸೊಸೆ ಎಂದು ಹೇಳಬಹುದು. ಅದರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕೊನ್ನೂರು ಗ್ರಾಮದ ಸೊಸೆಯಾಗಿದ್ದಾಳೆ. ಬನ್ನಿ ಇವತ್ತು ಅವರ ಮಾವನವರಾದಂತ ಭಾಗವನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊಸೆ ಬಗ್ಗೆ ಆಗ್ಲಿ ಬಾಗೇವಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಸೊಸೆ ಬಗ್ಗೆ ಯಾವ ರೀತಿ ನಮ್ಮ ಬಗ್ಗೆ ಹಂಚ್ಕೊಳ್ತಾರೆ ಕೇಳೋಣ. ಆಯ್ತ್ರಿ ಸರ್, ಇದು ನೋಡಿ ನಮ್ಗೊಂಥರ ಹೆಮ್ಮೆ ಅನ್ನಿಸ್ತ್ರಿ. ನಮ್ಮಲ್ಲಿ ಯಾವ ಜಾತಿ ಭೇದ ಮಾಡದ ನಾವು ಜೀವನ ಸಾಗಿಸಿದೆವು. ಇದೇ ತರ ನಮ್ಮ ಮಕ್ಕಳು ನಡೆದಾರ್ರಿ. ಹಿಂಗಾಗಿ ನಮ್ಗ ಬಹಳ ಖುಷಿ ಆತು. ಮತ್ತೆ ಈಗ ಮುಂದೂ ಇದೇ ತರ ಇರ್ಲಿ ಅಂತ ನಮ್ಮ ಮಕ್ಕಳು ಶುಭಾಶಯಗಳು. ಮತ್ತೆ ದೇಶಕ್ಕೆ ನಾವೆಲ್ಲ ಅಂತಂಬರಂಗದೀವು. ಇದೇ ತರ ಇದ್ಕೊಂಡ್ ಜೀವನ ಸಾಗಿಸೋದು. ಅವ್ರು ಪಾಕಿಸ್ತಾನದವ್ರು ಹೀನರದಾರು, ಡುಬ್ ಮೇಲೆ ಹೊಡಿತಾರೋ. ಆದ್ರೆ ಇದ್ರಿಗೆ ಬಂದ್ ಅವ್ರು ಏನ್ ಮಾಡಂಗಿಲ್ಲ. ಆದ್ರೆ ನಮ್ಮ ಮಕ್ಕಳಿಗೆಲ್ಲ ಟ್ಯೂಷನ್ ಕೊಟ್ಟಿದ್ವು, ಇದ್ರಿಗೆ ಮಾಡ್ರಿ ಅಂತ ಹೇಳಿ. ಈಗ ಸೊಸೆಯಾಗ್ಲಿ ಇಬ್ರು ನಮ್ಮ ಯುದ್ಧದಲ್ಲಿ ಇದ್ದಾರೆ, ನಮ್ಮ ಸೈನ್ಯದಲ್ಲಿ ಇದ್ದಾರೆ. ಹೌದ್ರಿ, ಅದಕ್ಕೆ ಏನ್ ಹೇಳಿದ್ರು ನಮಗೊಂದು ಹೆಮ್ಮೆ ಅನಿಸ್ತೈತ್ರಿ. ಅವ್ರ ಮುಂದೆ ಇದ್ಗಿದ್ದ ಈ ಕರ್ನಲ್ ಅದಾರು ಮುಂದೆ ಹೋಗ್ಲಿ ಅವ್ರ ಅಂತ ಹೇಳಿ ನಾವ್ ಬೇಡ್ಕೊತಿರ್ತೇವ್ರಿ. ಈಗ ತಮಗೆ ಗ್ರಾಮದಲ್ಲಿ ಯಾವ ರೀತಿ ತಮ್ಗೆ ಜನ ಭೇಟಿ ಆಗೋದು? ಗೌರವ ಬಾಳ್ ಮಾಡತ್ತಾರ. ನಮ್ಗ ಎಲ್ಲಾರು ಬಂದ್ ಭೇಟಿ ಆಗೋದು, ನಮ್ ಮುನ್ಸಿಪಾಲ್ಟಿ ಅವ್ರಾಗ್ಲಿ ನಮ್ಮ ಮೆಂಬರ್ಗಳಾಗ್ಲಿ ನೀವೆಲ್ಲ ಅಣ್ತಂಬ್ರಂಗ ವಕೀಲರ ಅವ್ರು ಇವ್ರೆಲ್ಲಾರು ಬಂದ್ ನನಗ್ ಭೇಟಿಯಾಗಿ ಗೌರವ ಮಾಡತ್ತಾರ, ಶುಭಾಶಯ ಹೇಳತ್ತಾರ. ಈಗ ಮತ್ತೆ ನಿಮ್ ಮಗ ಸೊಸೆಗೆ ನೀವು ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ, ಇದೇ ತರ ನೀವು ಮುಂದುವರಿರಿ ಅಂತ ಹೇಳ್ತೀರ ನಾವು. ವಿಶೇಷವಾಗಿ ಪಾಕಿಸ್ತಾನ ಮುಸ್ಲಿಂ ರಾಷ್ಟ್ರ. ಈಗ ನಿಮ್ಮ ಸೊಸೆನು ಮುಸ್ಲಿಂ, ತಾವು ಮುಸ್ಲಿಂ, ಮಗನು ಮುಸ್ಲಿಂ, ಯಾವೆಲ್ಲ ಮುಸ್ಲಿಮರೇ ಒಂದು ಮುಸ್ಲಿಂ ರಾಷ್ಟ್ರ. ಅವ್ರ ಮುಸ್ಲಿಂ ಅನ್ನೋದು ಅವ್ರಿಗೆ ಇದೇ ಇಲ್ರಿ. ಯಾಕಂದ್ರ ಹೀನ್ರವ್ರು, ಯಾಕಂದ್ರೆ ಹಿಂದಿಂದ ವಾರ ಮಾಡ್ತಾರ, ಮುಸ್ಲಿಂ ಅಲ್ರಿ ಅವ್ರು. ನಾವ್ ಆತರ ಇಲ್ರಿ, ಹಿಂದೂಸ್ತಾನಿ ಮುಸ್ಲಿಂ ನಾವೆಲ್ಲ ಅಣ್ತಂಬ್ರದಂಗಿದ್ದು ಮುಂದಿಂದ ವಾರ ಮಾಡ್ತೇವ್ರಿ, ಮುಂದಿಂದ ನಡಿತೇವ್ರಿ. ಈಗ ಬೇರೆ ಬೇರೆ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಲವಾರು ಜನರು ನಮ್ಮ ಭಗವಾನರನ್ನು ವಿಶೇಷವಾಗಿ ಸತ್ಕರಿಸಲು, ಬಾಗೇವಾಡಿಯವರು ಸತ್ಕರಿಸಲು ಬರ್ತಾ ಇದ್ದಾರೆ. ಆಮೇಲೆ ಅದೇ ರೀತಿ ಕೆಲ ಅಭಿಮಾನಿಗಳು ಸಹ ಬಂದಿದ್ದಾರೆ. ಈಗ ನಮ್ ಜೊತೆ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಕುರ್ಬೇಟ್ ಅವರ ಬನ್ನಿ, ಅವ್ರು ಏನ್ ಹೇಳ್ತಾರೆ ಕೇಳೋಣ.
ಇವತ್ತು ಹುಕ್ಕೇರಿ ನ್ಯಾಯವಾದಿಗಳ ಸಂಘದಿಂದ ಕೊಣ್ಣೂರು ಗ್ರಾಮಕ್ಕೆ ಆಗಮಿಸಿ ನಮ್ಮ ದೇಶದ ವಿಂಗ್ ಕಮಾಂಡರ್ ಆಗಿರ್ತಕ್ಕಂಥ ಕೊಣ್ಣೂರಿನ ಸೊಸೆ ಬಾಗೇವಾಡಿ ಮನೆತನದ ಹುಲಿ ಅಂತ ಹೆಸರು ಪಡೆದಿರ್ತಕ್ಕಂಥ ತಾಜುದ್ದೀನ್ ಅವರ ಹೆಂಡತಿಯಾಗಿ ಧರ್ಮಪತ್ನಿಯವರಾಗಿರ್ತಕ್ಕಂಥ ಸುಫಿಯಾ ಕುರೋಶಿ ಅವರು ಇವತ್ತ ನಮ್ಮ ಭಾರತದ ಪ್ರಥಮ ಪ್ರಜೆ ಜೊತೆಗೆ ಹೋರಾಡಿ ಇವತ್ತು ಯಾವ ರೀತಿ ಇವತ್ತ ಕೆಟ್ಟ ಭಯೋತ್ಪಾದಕ ಚಟುವಟಿಕೆಯನ್ನ ಹಿಮ್ಮೆಟ್ಟಿಸಬೇಕು, ಇಡೀ ಪಾಕಿಸ್ತಾನವನ್ನ ಅಲ್ಲಿರ್ತಕ್ಕಂಥ ದುಷ್ಟ ಶಕ್ತಿಗಳನ್ನ ನಾಶ ಮಾಡ್ಲಿಕ್ಕೆ ಇವತ್ತು ಸುಫಿಯಾ ಕುರೋಶಿ ಹಾಗೂ ಓರಾ ಸಿಂಗ್ ಅಂತಕ್ಕಂಥ ಇಬ್ಬರು ಮಹಿಳಾ ಇವತ್ತ ವಿಂಗ್ ಕಮಾಂಡರ್ ದೇಶಕ್ಕೆ ಏನಾದರೂ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಂತಂದ್ರ ಇವತ್ತ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಇವತ್ತ ಸಕ್ಸಸ್ ಅನ್ನ ಮಾಡಿದಾರ. ಆ ಸಕ್ಸಸ್ ಅನ್ನ ಮಾಡಿರ್ತಕ್ಕಂಥ ಇಡೀ ಭಾರತ ದೇಶ ಅವರನ್ನ ನೋಡ್ತಾ ಇದೆ. ಅದ್ರ ಜೊತೆಗೆ ಇವತ್ತು ಒಂದ್ ಹೆಮ್ಮೆ ಅಂತಂದ್ರ ಅವರು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕೊಣ್ಣೂರು ಗ್ರಾಮದವರಾಗಿರ್ತಕ್ಕಂಥ ಆ ಇಬ್ಬರು ಅಂದ್ರ ಧರ್ಮ ಪತ್ನಿಯವರ ಜೊತೆಗೆ ಇಬ್ರು ವಿಂಗ್ ಕಮಾಂಡರ್ ತಾಜುದ್ದೀನ್ ಮತ್ತು ಇವತ್ತ ಸುಫಿಯಾ ಇವತ್ತು ಬಾಗೇವಾಡಿ ಮನೆತನಕ್ಕೆ ಕೊಣ್ಣೂರು ಗ್ರಾಮಕ್ಕೆ ಹಾಗೂ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ಹೆಮ್ಮೆಯನ್ನ ತಂದಿದ್ದಾರೆ. ಅಂತ ಕುಟುಂಬಕ್ಕೆ ಇವತ್ತ ನಾವು ಅನಂತ ಧನ್ಯವಾದಗಳನ್ನ ಹೇಳಿ ಇವತ್ತ ನಮ್ಮ ದೇಶದ ಪ್ರಧಾನಿಗಳು ಯಾವತ್ತು ಇವತ್ತು ನಮ್ಮ ತಿಲಕವನ್ನ ಅಳಿಕಬೇಕಂತಕ್ಕಂತ ಇದು ವೀರರಾಣಿ ಚೆನ್ನಮ್ಮ ಇರ್ಬೋದು, ಬೆಳವಡಿ ಮಲ್ಲಮ್ಮ ಇರ್ಬೋದು, ಅದೇ ರೀತಿ ಇವತ್ತ ಯಾರಾದ್ರೂ ಇದ್ರೆ ಅವರು ಹೆಣ್ಣು ಮಕ್ಕಳಿಂದ ಅವರ ತಿಲಕವನ್ನ ಆರಿಸತಕ್ಕಂತ ಅವರನ್ನ ಸಂಪೂರ್ಣ ಬುಡ ಸಮೇತ ಕಿತ್ತಾಕಬೇಕು. ಆ ಭಯೋತ್ಪಾದಕ ಚಟುವಟಿಕೆಗಳನ್ನ ನಿರ್ನಾಮ ಮಾಡ್ಬೇಕಂತ ಇವತ್ತು ನಿರ್ಣಯವನ್ನು ತಗೊಂಡಿರ್ತಕ್ಕಂತ ಪ್ರಧಾನಿಗಳಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ನಾವು ಬೈಯೋಡರು ಹೇಳೋದಿಷ್ಟೇ, ಸ್ವತಃ ನಾವು ಮುಸ್ಲಿಮರಾದ್ರೂ ಸಹ, ನನ್ನ ಸೊಸೆಯನ್ನು ಮುಸ್ಲಿಂ ಇದ್ರು ಸಹ ನಾವು ಮುಸ್ಲಿಂ ರಾಷ್ಟ್ರದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಾವು ದೇಶಭಕ್ತಿಯಿಂದ ಇದೀವಿ, ದೇಶಕ್ಕಾಗಿ ನಾವು ಹೋರಾಡ್ತೀವಿ, ದೇಶಕ್ಕಾಗಿ ನಾವು ನಮ್ಮ ಮಕ್ಕಳನ್ನ ನಾನು ಇದು ಸೈನ್ಯದಲ್ಲಿ ಸೇರಿಸಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಭಾರತ ದೇಶದ ಒಂದು ಪ್ರಮುಖ ಸ್ಥಾನವನ್ನು ವಹಿಸಿದಂತ ಕುರೇಶಿ ಅವರು ಇಂದು ಪಾಕಿಸ್ತಾನದ ವಿರುದ್ಧ ಹೋರಾಡಿ ತಮ್ಮ ಮುಂದಾಳತನ ವಹಿಸಿದ್ದಾರೆ. ಅವರಿಗೆ ಶುಭ ಆಗಲಿ ಎಂದು ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರಿಂದ ನಾವು ವಿನಮ್ರವಾಗಿ ಕೇಳ್ಕೊತಾ ಇದ್ದೀನಿ. ರಾಜು ಬಲಕೋಟಿ, ಇನ್ ನ್ಯೂಸ್, ಕೊಣ್ಣೂರು.